ನಮಸ್ಕಾರ ಸ್ನೇಹಿತರೆ. ಸರ್ಜಿಕಲ್ ಸ್ಟ್ರೈಕ್ ಅಂದಾಕ್ಷಣ ನೆನಪಾಗೋದು ಪಿಒಕೆ ಒಳಗೆ ನುಗ್ಗಿ ಆತಂಕವಾದಿಗಳನ್ನು ಯಮಲೋಕಕ್ಕೆ ಅಟ್ಟಿದ್ದು ನೆನಪಾಗುತ್ತೆ. ಈಗ ಯಾಕಪ್ಪ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ಕೊಂಡ್ರಾ? ಅದಕ್ಕೂ ಕಾರಣ ಇದೆ. ಈಗ ಆಗಿರೋದು ಅದೇ ಸರ್ಜಿಕಲ್ ಸ್ಟ್ರೈಕ್, ಆದ್ರೆ ಮಾಡಿರೋದು ಇಂಡಿಯಾ ಅಲ್ಲ, ಇರಾನ್. ಭಯೋತ್ಪಾದನೆಯಲ್ಲೇ ಮುಳುಗಿರೋ ಪಾಕ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋ ದೇಶ ಮತ್ತೊಂದು ಇಸ್ಲಾಂ ದೇಶ. ಇರಾನ್ ಅಂದ್ರೆ ನಂಬ್ತೀರಾ? ಯಾರೇ ಆಗ್ಲಿ ಎಷ್ಟಂತ ಧರ್ಮಾಂಧತೆ, ಆತಂಕವಾದ, ಭಯೋತ್ಪಾದನೆಯನ್ನ ಸಹಿಸೋಕ್ಕಾಗುತ್ತೆ? ಈ ಪಾಕ್‌ನಲ್ಲಿರೋ ಸಮಸ್ಯೆಗಳು ಒಂದೇ ಎರಡೇ? ಬಡತನ, ಅನಕ್ಷರತೆ, ಮತಾಂಧತೆ ಇವೆಲ್ಲ ತುಂಬಿ ತುಳುಕುತ್ತಾ ಇರುವ ಪಾಕಿಸ್ತಾನದಲ್ಲಿ ಪ್ರತ್ಯೇಕತೆ ಕೂಗು ಕೇಳ್ತಾ ಇದೆ. ಬಲೂಚಿಸ್ತಾನದಲ್ಲಿ ಈಗ ಇರಾನ್ ಸಹ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನದ ಮೇಲೆ. ಪಾಕಿಸ್ತಾನದ ಭಯೋತ್ಪಾದಕ ಅಡ್ಡೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಇರಾನ್. ಇದಕ್ಕೆ ಪಾಕ್ ಪ್ರತಿಕ್ರಿಯೆ ಏನು ಗೊತ್ತಾ? ನಾವು ಈ ಏರ್ ಸ್ಟ್ರೈಕ್‌ನ ಖಂಡಿಸ್ತೀವಿ ಅಂತ ವಿದೇಶಾಂಗ ಇಲಾಖೆ ಪ್ರೆಸ್ ರಿಲೀಸ್ ಮಾಡಿದೆ. ಇದಕ್ಕಿಂತ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಇಲ್ಲಿ ಸಮಸ್ಯೆ ಏನಂದ್ರೆ, ಇರಾನ್ ಒಂದು ಶಿಯಾ ಬಾಹುಳ್ಯ ರಾಷ್ಟ್ರ. ಈ ಕಡೆ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಸುನ್ನಿಗಳು ಜಾಸ್ತಿ ಇದ್ದಾರೆ. ಈ ಸುನ್ನಿಗಳು ಏನಪ್ಪಾ ಹೇಳೋದು ಅಂದ್ರೆ, ಈ ಶಿಯಾಗಳು ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ನಮ್ಮ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋದು ಇವರ ಆರೋಪ. ಮತ್ತು ನಿನ್ನೆದು ಅಲ್ಲ, ಸುಮಾರು ವರ್ಷಗಳ ಹಿಂದೆ ಇದೇ ಈ ಪಾಕ್ ಮತ್ತು ಇರಾನ್ ತಿಕ್ಕಾಟ ಶುರುವಾಗಿತ್ತು. ಈಗ ಏರ್ ಸ್ಟ್ರೈಕ್‌ಗೆ ಕಾರಣ ಏನಪ್ಪಾ ಅಂದ್ರೆ, ಬಲೂಚಿಸ್ತಾನದಲ್ಲಿ ಜೈಷ್ ಅಲ್ ಅದಲ್ ಅನ್ನೋ ಭಯೋತ್ಪಾದಕ ಸಂಘಟನೆ ಕಳೆದ ಡಿಸೆಂಬರ್‌ನಲ್ಲಿ ಇರಾನ್ನ ಪೊಲೀಸ್ ಸ್ಟೇಷನ್ ಮೇಲೆ ಭಯೋತ್ಪಾದನೆ ದಾಳಿ ಮಾಡಿ 11 ಜನ ಪೊಲೀಸರು ಸಾವನ್ನಪ್ಪಿದ್ರು. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಇರಾನ್ ಈ ದಾಳಿ ಮಾಡಿದೆ ನೋಡಿ. ಇನ್ನೊಂದೇನಪ್ಪಾ ಅಂದ್ರೆ, ಅದೇ ಟೈಮ್‌ನಲ್ಲೇ ಜೈಶಂಕರ್ ಇರಾನ್ ಪ್ರವಾಸ ಮುಗಿಸಿ ವಾಪಸ್ಸಾಗಿದ್ರು ಅನ್ನೋದು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಪಾಕ್ ಮೀಡಿಯಾಗೆ ಗವರ್ಮೆಂಟ್ ಆರ್ಡರ್ ಮಾಡಿದೆ, ಈ ಸರ್ಜಿಕಲ್ ಸ್ಟ್ರೈಕ್ ರಿಲೇಟೆಡ್ ಯಾವುದೇ ಮಾಹಿತಿಯನ್ನ ಮೀಡಿಯಾದಲ್ಲಿ ತೋರ್ಸಂಗಿಲ್ಲ ಅಂತೇಳಿ ಆದೇಶ ಮಾಡಿದೆ. ವಿಷಯನ ಮುಚ್ಚಾಕೋಕೆ ಪ್ರಯತ್ನ. ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋದು ಇದಕ್ಕೆ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.